ಏನು ಹೇಳ್ತಾರೆ ಇಡೀ ತಂಡಕ್ಕೆ? ಎಲ್ರಿಗೂ ಇಲ್ಲಿ ಬಂದಿರೋಂಥ ಮಾಧ್ಯಮ ಮಿತ್ರರು, ಡಿಜಿಟಲ್ ಹಾಗೂ ಪತ್ರಿಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನ್ನ ಯಾವುದೇ ಒಂದು ಸಿನಿಮಾ ಆಗಿರ್ಬೋದು, ಕಾರ್ಯಕ್ರಮಗಳಾಗಿರ್ಬೋದು, ಪ್ರತಿಯೊಂದಕ್ಕೂ ನೀವು ಬೆನ್ನೆಲುಬಾಗಿ ನಿಂತು ಇಲ್ಲಿವರೆಗೂ ಬಂದಿದ್ದಕ್ಕೆ ಇವತ್ತು ಈಗಲ್ ಮೀಡಿಯಾ ಆಗ್ಬೋದು, ನನ್ನ ಸಂಸ್ಥೆಗಳು ಇಲ್ಲಿವರೆಗೂ ಬೆಳೆದಿದೆ. ಅದಕ್ಕೆ ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ. ನಮ್ಮ ಬಿ ಆರ್ ವೆಂಕಟೇಶ್ ಸರ್ಗೂ ಧನ್ಯವಾದ. ಯಾಕೆಂದರೆ ಅವರು ಇಲ್ಲಿವರೆಗೂ ನಮ್ಮ ಜೊತೆ ಇಲ್ಲಿವರೆಗೂ ನಮ್ಮ ಜರ್ನಿಯಲ್ಲಿ ಎಲ್ಲ ಜೊತೆಗಿದ್ದು ಇದು ಮಾಡ್ಕೊಂಬಂದಿದ್ದಾರೆ. ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ. ಇದಾದಮೇಲೆ ಇವತ್ತು ನಮ್ಮ ಚೇತನ್ ಗೌಡ್ರು ಬಂದಿದ್ದಾರೆ, ನಿರ್ಮಾಪಕರು, ಮನೆಗೌಡರು ಮತ್ತು ನಮ್ಮ ರಾಜೇಶ್ ಸರು, ನಮ್ಮ ಜಿ ಟಿ ಸುರೇಶ್ ಅಣ್ಣ ಎಲ್ಲರೂ ಬಂದು ಇಲ್ಲಿ ಕೂತು ನಮ್ಮ ಸಿನಿಮಾಗೆ ಒಂದು ಸಪೋರ್ಟ್ ಕೂಡ ಕೈ ಜೋಡಿಸಿದ್ದಾರೆ. ನಿಮಗೂ ಥ್ಯಾಂಕ್ಸ್ ಎಲ್ಲರಿಗೂ. ಮೇಯ್ನಾಗಿ ಸೂತ್ರಧಾರಿ ಟಾಪಿಕ್ ಬರೋಣ. ಸೂತ್ರಧಾರಿ ನಾನು ಆ್ಯಕ್ಚುಲಿ ಹೋದ ವರ್ಷ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದೆ. ಬಟ್ ಸಿಕ್ಕಾಪಟ್ಟೆ ಸಿನಿಮಾಗಳು ನಿಮಗೆಲ್ಲ ಗೊತ್ತು. ವಾರ 5, 6, 8, 10 ಸಿನಿಮಾಗಳು ಬರ್ತಿದೆ ಕನ್ನಡದಲ್ಲಿ. ನಾನೊಬ್ಬ ಬರೀ ನಿರ್ದೇಶಕ, ನಿರ್ಮಾಪಕ ಅಲ್ಲ, ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿದ್ದವನು 200 ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ. ಗಾಂಧಿನಗರದಲ್ಲಿ ಆಫೀಸ್ ಇದೆ, ಇವಾಗಲೂ ಇದೆ. ಆ ಒಂದು ಸಿನಿಮಾಗಳ ವಾರ ವಾರ ಬರ್ತಾ ಇರೋಂಥ ರಶ್ ಆಗ್ಬೋದು, ತುಂಬ ಸಿನಿಮಾಗಳು ಬರೋವಾಗ ನಾವು ಬಂದು ಎಲ್ಲರ ಜೊತೆ ರಶ್ ಮಾಡ್ಕೊಂಡು ಬರೋದು ಬೇಡ, ಒಂದು ಒಳ್ಳೆ ಡೇಟ್ ಹುಡ್ಕೋಣ ಅಂತ ಕಾಯ್ತಿದ್ವಿ. ಅದಕ್ಕೆ ನಮ್ಗೆ ಈಗ ಜಸ್ಟ್ ಎಲ್ಲ ರೆಡಿ ಮಾಡಿಕೊಂಡು ಒಳ್ಳೆ ದಿನ ಯಾರು ಮಾಡಬೇಕು ಅಂದಾಗ ಈಗ ತಿರ್ಗಾ ಏಪ್ರಿಲಲ್ಲೂ ಸಿನಿಮಾಗಳಿದೆ, ಮಾರ್ಚ್ ಎಂಡಲ್ಲೂ ಸಿನಿಮಾಗಳು ಜಾಸ್ತಿ ಇದೆ. ಅದಕ್ಕೆ ಒಂದು ಮೇಲ್ ಇದೆಯೋ ಗೊತ್ತಿಲ್ಲ, ಮೇ 9ಕ್ಕೆ ನಾವು ಅನೌನ್ಸ್ ಮಾಡಿದ್ದೀವಿ. ಅಟ್ಲೀಸ್ಟ್ ಬೇರೆಯವ್ರು ಮಾಡೋಕ್ಕೆ ಮುಂಚೆ ನಾವು ಮಾಡಿದ್ದೀವಿ. ಈಗ ರಶ್ ಆಗೋದು ಬೆಳಗ್ಗೆ ಗೊತ್ತಾ, ಎಲ್ಲ ಸಿನಿಮಾ ಗೆಲ್ಲಬೇಕು, ನಮ್ಮ ಉದ್ದೇಶ ಅಷ್ಟೇ. ಇಂಡಸ್ಟ್ರಿ ಚೆನ್ನಾಗಿರಬೇಕು, ಸಿನಿಮಾಗಳು ಗೆಲ್ಲಬೇಕು ಅನ್ನೋದು ಒಂದು ಉದ್ದೇಶ. ಅದಕ್ಕೆ ನಾನು ಮೇ 9ಕ್ಕೆ ರಿಲೀಸಿಂಗ್ ಡೇಟ್ ಅನೌನ್ಸ್ ಮಾಡಿದ್ದೀನಿ. ಇವತ್ತು 18, ಇದು 9, ಅದು 9, ಎಲ್ಲ 9ರ ಮೇಲೆ ನಮ್ಮ ಸಿನಿಮಾ ಸ್ಟಾರ್ಟ್ ಆಗಿದ್ದು ಹಂಗೇನೆ. ಪ್ರತಿಯೊಂದು ಅದು ಮಂಗಳವಾರನೇ ಸ್ಟಾರ್ಟ್ ಆಯಿತು. ಇವತ್ತು ಸೇಮ್ ಅದೇ ಮಂಗಳವಾರನೇ ಪ್ರೆಸ್ ಮೀಟು ಆಗ್ತಿದೆ. ಆದರೆ ಅದು ಅಚಾನಕ್ಕಾಗಿ ಎಲ್ಲ ಕೂಡ ಬರ್ತಾ ಇರುತ್ತೆ ನಮ್ಮ ಇದರಲ್ಲಿ. ಇದ್ರದ್ದು ರಿಲೀಸಿಂಗ್ ಇದಾದರೆ ನೆಕ್ಸ್ಟ್ ಪಾರ್ಟು ನಮ್ಮದು ಸಿನಿಮಾ ಆ್ಯಕ್ಟಿಂಗ್ ವೈಸ್ ಆಗ್ಬೋದು, ಪ್ರತಿಯೊಂದು ನಿಮಗೆಲ್ಲ ಸಿಕ್ಕಾಪಟ್ಟೆ ಪ್ರೆಸ್ ಮೀಟ್ಗಳಲ್ಲಿ 2-3 ಪ್ರೆಸ್ ಮೀಟಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಚಂದನ್ ಶೆಟ್ಟಿ ಅವ್ರನ್ನ ಇಲ್ಲಿವರೆಗೂ ನೀವು ನೋಡಿರೋದು ಬೇರೆ, ಈ ಸಿನಿಮಾ ಅದರಲ್ಲೇ ಬೇರೆ. ಯಾಕಂದರೆ ಅವ್ರು ಇಲ್ಲಿವರೆಗೂ ಒಂದು ಸಾಂಗ್ಸಲ್ಲಿ ಆಗ್ಬೋದು, ಆಲ್ಬಮ್ ಸಾಂಗ್ಸ್ ಆಗ್ಬೋದು, ಇಲ್ಲ ಬೇರೆ ಸಿನಿಮಾಗಳಲ್ಲಿ ಒಂದೊಂದು ಪಾತ್ರವನ್ನು ಮಾಡಿದ್ದಾರೆ. ಬಟ್ ಫುಲ್ ಫ್ಲೆಜ್ ಸಿನಿಮಾ ಅವ್ರದ್ದು ರಿಲೀಸ್ ಆಗ್ತಾರೆ. ಫಸ್ಟ್ ಸಿನಿಮಾ ಇದು ಸೂತ್ರದಲ್ಲಿ. ಬಟ್ ಈ ಇಡೀ ಸಿನಿಮಾದಲ್ಲಿ ಅವ್ರನ್ನ ನೋಡಿದಾಗ ಅವರು ಇವಾಗ ಇರೋದಕ್ಕೂ ಈ ಸಿನಿಮಾಗೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಅಂದರೆ ತುಂಬಾ ವ್ಯತ್ಯಾಸ ಇರುತ್ತೆ. ಮತ್ತು ಅವರ ಕ್ಯಾರೆಕ್ಟರ್ ವೈಸ್ ಅಷ್ಟೇ, ಆ್ಯಕ್ಟಿಂಗ್ ವೈಸ್ ಬಂದಾಗ ನನಗೆ ಸ್ಟಾರ್ಟಿಂಗಲ್ಲಿ ಆ ಕಾನ್ಫಿಡೆನ್ಸ್ ಇತ್ತು. ಅವ್ರು ಕೇಳ್ತಿದ್ರು, ಬ್ರೋ ಆಗತ್ತಾ ಇಲ್ವಾ ಬ್ರೋ, ಇದು ತುಂಬ ಇದಿದೆ ಅಂತ. ಹೇಳಿದೆ ಇಲ್ಲ, ಆಗತ್ತೆ, ಮಾಡೋಣ ಅಂತ. ಬಟ್ ಪ್ರತಿ ಒಂದು ಹೆಜ್ಜೆಯಲ್ಲೂ ನನ್ನ ಜೊತೆ ಸಾಥ್ ಕೊಟ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಬ್ರೋ, ನಾಟ್ ಓನ್ಲಿ ಫಾರ್ ಆ್ಯಕ್ಟಿಂಗ್, ಆ್ಯಸ್ ಎ ಬ್ರದರ್ ಫ್ರಮ್ ಅನದರ್ ಮದರ್. ಯಾಕಂದರೆ ಕಷ್ಟದಲ್ಲೂ ಒಬ್ಬ ಹೀರೋ ನಿಂತು ಕೆಲಸ ಮಾಡಿ ಇವತ್ತು ಈ ಸಿನಿಮಾ ಇವತ್ತು ಆಚೆ ಬರ್ತಿದ್ರೆ ಎಲ್ಲರೂ ಅವ್ರದ್ದು ಒಂದು ಸಾಥ್. ಇವತ್ತು ಇಲ್ಲ, ನಾವು ಜೊತೆಗೆ ಇರ್ತೀವಿ, ನೀವು ರಿಲೀಸ್ ಮಾಡಿ, ನಾವೆಲ್ಲ ಇರೋಣ ಅಂತ. ಯಾಕಂದರೆ ಇವತ್ತು TV ರೈಟ್ಸ್ ಆಗ್ಬೋದು, ಪ್ರತಿಯೊಂದು ಡಿಜಿಟಲ್ ರೈಟ್ಸ್ ಆಗ್ಬೋದು, ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳಿದೆ. ಅದೆಲ್ಲ ಇದ್ದಾಗ ಆರ್ಟಿಸ್ಟ್ಗಳಲ್ಲಿ ಅರ್ಥ ಮಾಡ್ಕೊಳ್ಳೋರು ತುಂಬ ಜನ ಕಮ್ಮಿ. ಯಾಕಂದ್ರೆ ನಮ್ಮ ಕೆಲಸ ಆಯಿತು, ನಮ್ಮ ದುಡ್ಡು ಕೊಡಿ, ನಾವು ಹೋಗ್ತೀವಿ. ಈ ಥರ ಆರ್ಟಿಸ್ಟ್ಗಳು ತುಂಬ ಜನ ಇದ್ದಾರೆ. ಅದರಲ್ಲಿ ಕೆಲವರು ಪರವಾಗಿಲ್ಲ, ನೀವು ಸಿನಿಮಾ ಮಾಡಿ ನಾವು ಜೊತೆ ನಿಲ್ತೀವಿ, ಆಮೇಲೆ ನಾವು ನಿಮ್ಮ ಜೊತೆ ಟ್ರಾವೆಲ್ ಮಾಡ್ತೀವಿ ಅನ್ನೋರು ತುಂಬ ಕಮ್ಮಿ ಜನ. ಅದು ಬೆಳವಣಿಗೆ ಎಷ್ಟಿದೆ. ಅದರಲ್ಲಿ ನಾನು ಹೇಳ್ತೀನಿ ಪ್ರೌಡಾಗಿ, ಈಸ್ ಮೈ ಬ್ರದರ್, ಈಸ್ ಹಿಯರ್. ಚಂದನ್ ಬ್ರೋ, ಥ್ಯಾಂಕ್ ಯು. ಯಾಕಂದರೆ ನಿಮ್ಮಂಥ ಆರ್ಟಿಸ್ಟ್ಗಳೆಲ್ಲ ಬಂದ್ರೇ ಇಂಡಸ್ಟ್ರಿ ಇನ್ನೂ ದೊಡ್ಡ ಮಟ್ಟಿಗೆ ಒಂದೊಂದು ಹೆಜ್ಜೆ ಮುಂದೆ ಹೋಗುತ್ತೆ. ಯಾಕಂದರೆ ಪ್ರೊಡ್ಯೂಸರ್ಸ್, ನಿರ್ಮಾಪಕರು ಇಲ್ಲಿ ಕೂತಿದ್ದಾರೆ, ಗೊತ್ತು ಅವ್ರಿಗೆಲ್ಲ ಕಷ್ಟ ಏನಿದೆ ಸಿನಿಮಾ ಮಾಡಿದ್ಮೇಲೆ ಹೆಂಗಿರುತ್ತೆ ರಿಲೀಸ್ಗೆಲ್ಲ ಅಂತ. ಅದೇ ಅಂಥ ಕಷ್ಟಗಳ ಜೊತೆ ಕೈ ಜೋಡಿಸಿದ್ದೀರಾ, ಅದಕ್ಕೆ ಧನ್ಯವಾದಗಳು ಹೇಳ್ತೀನಿ. ಇನ್ನು ನಮ್ಮ DOP ದಾಸ್ ಸರ್, ನಂದು ದಮಯಂತಿನೂ ಅವರೇ, ಈ ಸಿನಿಮಾನೂ ಅವರೇ, ಇನ್ನು ನೆಕ್ಸ್ಟ್ ಏನು ಮಾಡಿದ್ರು ಅವರೇನೆ. ನಾನು ಯಾಕಂದರೆ ಒಂದು ಇದರಲ್ಲಿ ಇರ್ತೀನಿ, ಟ್ರ್ಯಾಕಲ್ಲಿ ಇರ್ತೀನಿ, ಆ ಟ್ರ್ಯಾಕ್ ಬಿಟ್ಟು ಜಂಪ್ ಆಗಲ್ಲ. ಯಾಕಂದ್ರೆ ನನಗೆ ಯಾರು ಸೆಟ್ ಆಗ್ತಿರ್ತಾರೋ ಆರ್ಟಿಸ್ಟ್ಗಳು ಅಷ್ಟೇ. ಇದರಲ್ಲಿ ನಮ್ಮ ತಬಲಾ ನಾಣಿ ಅವರು ಇದ್ದಾರೆ, ಅವರು ಅಷ್ಟೇ ನನ್ನ ಸ್ಟಾರ್ಟಿಂಗ್ ಸಿನಿಮಾಯಿಂದನೂ ಜರ್ನಿ ಮಾಡ್ಕೊಂಡ್ಬರ್ತಾರೆ. ಆ ಥರ ಕೆಲವರು ಆರ್ಟಿಸ್ಟ್ಗಳಿದ್ದನ್ನು ಮತ್ತು ಟೆಕ್ನಿಷಿಯನ್ಸ್ನ ನಾನು ಕಂಟಿನ್ಯೂ ಜರ್ನಿ ಮಾಡ್ತಾ ಹೋಗ್ತಿರ್ತೀನಿ. ಯಾಕಂದರೆ ನನಗೆ ತುಂಬ ಕಂಫರ್ಟೇಬಲ್ ಅನಿಸುತ್ತೆ ಅದಕ್ಕೆ. ಆಮೇಲೆ ಅಪೂರ್ವ ಅವರು ಈ ಸಿನಿಮಾಗೆ ನಾಯಕಿಯಾಗಿ ಆಯ್ಕೆ ಆದರು. ಬಟ್ ಇಟ್ಸ್ ವೆರಿ ಗುಡ್. ಇಡೀ ಸಿನಿಮಾ ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ. ನಿಮ್ಮ ಪಾತ್ರನ ಅದ್ಭುತವಾಗಿ ಇದು ಮಾಡಿರ, ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ನಮ್ಮ ಸಂಜನಾ ಆನಂದ್ ಅವರು ಒಂದು ಸಾಂಗ್ಗೋಸ್ಕರ ನಾವು ಕೇಳಿದ್ವಿ. ಆ್ಯಕ್ಚುಲಿ ಸಿನಿಮಾದ ಅವ್ರು ಮಾಡಬೇಕಾಗಿತ್ತು, ಬಟ್ ಅವ್ರು ತೆಲುಗು ಶೆಡ್ಯೂಲ್ ಬ್ಯುಸಿ ಇದ್ದಿದ್ದರಿಂದ ಒಂದು ಇದು ಮಾಡಿಕೊಂಡು, ಇಲ್ಲ ಸರ್ ನಾನು ಅಟ್ಲೀಸ್ಟ್ ಹೇಳಿದೆ, ಒಂದು ಸಾಂಗ್ ಮಾಡು, ಅಟ್ಲೀಸ್ಟ್ ಚೆನ್ನಾಗಿರುತ್ತೆ ಅಂದರೆ ಓಕೆ ಚೆನ್ನಾಗಿ ಮಾಡೋಣ ಅಂತ ಮಾಡಿದ್ರು. ಆ ಸಾಂಗ್ 26 ಮಿಲಿಯನ್ನು ಸಿಕ್ಕಾಪಟ್ಟೆ ಟ್ರೆಂಡಲ್ಲಿದ್ದು ಎಷ್ಟೋ ದಿನಗಳು ಇವಾಗಲೂ ಎಲ್ಲರ ಪಬ್ಬಲ್ಲಿ ಹೋದರೆ ಆ ಸಾಂಗ್ ಆಗ್ತಾನೆ ಇರ್ತಾರೆ. ಖುಷಿ ಆಗುತ್ತೆ. ಥ್ಯಾಂಕ್ ಯು ಸಂಜನಾ, ನೀನು ಆ ಸಾಂಗ್ ಮಾಡಿದ್ದು ಏನೋ ಒಂಥರ ಏನಂತಾರೆ, ಒಂದು ಚೆನ್ನಾಗಿತ್ತು, ಅದು ಎನರ್ಜಿ ಇದೆ, ಎಲ್ಲ ಡ್ಯಾಶ್ ಆಗಿದೆ. ಆಮೇಲೆ ನಮ್ಮ ಪ್ರಶಾಂತ್ ನಟ್ನ ಸರ್ ಆಗ್ಬೋದು, ಪಲ್ಲವಿ,
ಸುಷ್ಮಿತಾ ಮತ್ತು ಮೀರಾ, ಇದು ತುಂಬ ಜನ ಕಲಾವಿದರು ಇದೇ ಥರ ಇನ್ನೂ ಸುಮಾರು ಜನ ಬಂದಿಲ್ಲ. ಅವರೆಲ್ಲ ಬೇರೆ ಶೂಟಿಂಗ್ಗಳಿದ್ದಾರೆ. ಯಾಕಂದ್ರೆ ನಮ್ಮದು ಪ್ರೆಸ್ ಮೀಟು ಇಮಿಡಿಯೇಟಾಗಿ, ಯಾಕಂದರೆ ಚಂದನ್ರು ಇವತ್ತು ಅಬ್ರೋಡ್ ಹೋಗ್ತಿದ್ದಾರೆ ನೈಟು, ಅದಕ್ಕೋಸ್ಕರ ನಾವು ಸ್ವಲ್ಪ ಬೇಗ ಮಾಡಬೇಕಾಗಿತ್ತು. ಅದರಿಂದ ಇವತ್ತು ಮಧ್ಯಾಹ್ನ ಇಟ್ಕೊಂಡಿದ್ದೀವಿ. ಪ್ರತಿಯೊಬ್ಬರು ಮೇ 9ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಇದು ಮೊದಲನೇ ಪ್ರೆಸ್ ಮೀಟು. ಇನ್ನು ಸಾಂಗ್ಗಳಿದೆ, ಟ್ರೈಲರ್ ಇದೆ, ರಿಲೀಸ್ ಇವೆಂಟ್ಸ್ ಇದೆ. ಇನ್ನು ಇಲ್ಲಿಂದ ಹಬ್ಬ ಶುರು ಮಾಡ್ತೀವಿ, ಸೂತ್ರಧಾರಿ ಹಬ್ಬ ಶುರು ಇಲ್ಲಿಂದ. ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ ಕಿರಣ್, ಅವನ ಬಗ್ಗೆ ಹೇಳಿದ ಆಮೇಲೆ ಅಲ್ಲಿ ಗರಡೋದ ಮೇಲೆ ಬೇಜಾರು ಮಾಡ್ಕೊತಾನೆ. ಕಿರಣ್ ನನ್ನ ಜೊತೆ ದಮಯಂತಿಲಿ ಅಸಿಸ್ಟೆಂಟ್ ಆಗಿದ್ದ. ಅವನು ಬಂದು ಒಂದು ಸ್ಕ್ರಿಪ್ಟ್ ಹೇಳಿ ಇದನ್ನೇನೋ ಒಂದು ಲೈನ್ ಇಟ್ಕೊಂಬಂದ. ಬಟ್ ಆ ಲೈನ್ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಅದನ್ನು ವರ್ಕ್ ಮಾಡೋಣ ಕೂತ್ಕೊಂಡು ಅಂತ ಜೊತೆಗೆ ನಿಂತು. ಅದಕ್ಕೆ ಕ್ರಿಯೇಟಿವ್ ಡೈರೆಕ್ಟರ್ ಅಂದರೆ ಏನಿಲ್ಲ, ಸ್ವಲ್ಪ ನನಗಿರೋ ಅಂಥ ಐಡಿಯಾಸ್ನ ಕೊಟ್ಟೆ, ಇದೆಲ್ಲ ಈ ಥರ ಮಾಡ್ಕೋ. ಯಾಕಂದ್ರೆ ನನಗೇನು ಗೊತ್ತಾ ನೋಡಿ, ಅವಲೇ ಇವ್ರು ಹೇಳಿದ್ರಲ್ಲ, ನಮ್ಮ ಸುಷ್ಮಿತಾ ಎಲ್ಲ ಹೇಳಿದ್ರು, ಹೊಸೊಬ್ಬರಿಗೆ ಚಾನ್ಸ್ ಕೊಡೋದ್ರೆ ನಮ್ಗೆ ನಿಜವಾಗ್ಲೂ ತುಂಬ ಇಷ್ಟ. ಯಾಕಂದರೆ ಗೆದ್ದಿರೋರನ್ನ ನಾವು ಗೆಲ್ಸೋದ್ರಲ್ಲಿ ಏನು ಮಜಾ ಇಲ್ಲ. ಜೊತೆಗೆ ಹೊಸ್ದಾಗಿ ಬರೋರು ಒಂದು ಹೊಟ್ಟೆ ಹಸಿವಿರೋರು ಊಟ ಕೊಟ್ಟಾಗ ಅದ್ರ ಬೆಲೆ ಜಾಸ್ತಿ ಆಗುತ್ತೆ. ಅದಕ್ಕೇ ನಾನು ಎಲ್ಲ ಹೊಸ ಕಲಾವಿದರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಇವ್ರನ್ನೆಲ್ಲ ಜೊತೆಗೆ ಇಟ್ಕೊಂಡು ಒಂದಷ್ಟು ಹಳಬರನ್ನ, ನಮ್ಮ ದಾಸನ್ನ ಅಂಥವ್ರನ್ನ ಎಕ್ಸ್ಪೀರಿಯನ್ಸ್ಗೋಸ್ಕರ ಅವ್ರ ಮಾರ್ಗದರ್ಶನದಲ್ಲಿ ನಡೀತಾ ಇರ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಯಾರಾದ್ರೂ ಮಾಧ್ಯಮ ಮಿತ್ರರು, ನಿರ್ಮಾಪಕರಿಗೆ ಪ್ರಶ್ನೆಗಳಿದ್ರೆ ಕೇಳಬಹುದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.